ಫಸ್ಟ್ ನಿಮ್ ಬಗ್ಗೆ ಜೆಲಸ್ ನಾನು ಇತ್ತು. ಆಚೆ ಬಂದೋಳೆ, ನನ್ನ ಮೈದಾನೆ ಅಡ್ವೊಕೇಟ್ ಅಲ್ವಾ, ಒಂಥರ ಮೆಂಟಲಿ ಹಿಂಗ್ ಆಗ್ಬಿಟ್ಟಿದೆ ಅವಾಗ. ಅಂದ್ರೆ ಇದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸೆಂಡ್ ಆಫ್ ಇದ್ದೇ ಇರುತ್ತೆ, ಗುಡ್ ಬೈ ಇದ್ದೇ ಇರುತ್ತೆ, ವರ್ಷ ಕೆಲಸ ಮಾಡಿರೋದು ಪ್ರತಿಯೊಬ್ಬರಿಗೂ ಇರುತ್ತೆ ಅಲ್ವಾ. ಮೊನ್ನೆ ಬಂದ ಜೂನಿಯರ್ಗೆಲ್ಲ ಮಾಡ್ತಾರೆ ಅಂತ ಹೇಳಿದಾಗ ಮೀಡಿಯಾ ಫೀಲ್ಡ್ ಅಲ್ಲಿ ನೀವೊಂದು 14 ವರ್ಷ ಇದ್ದಾರೆ ಅಂದಾಗ ಅದೊಂದು ಗ್ರಾಟಿಟ್ಯೂಡ್ ಒಂದು ಕಂಪನಿದು. ಒಬ್ರು ಒಂದು ಮಾತಾಡ್ಲಿಲ್ಲ ನನ್ನ ಬಗ್ಗೆ. ಅಂಡ್ ಯಾರೋ ಪಾಪ ಒಬ್ರು ಪ್ರವೀಣ್ ಸರ್ ಅಂತ ಐ ರಿಮೆಂಬರ್, ಅವರು ಪಾಪ ನನಗೋಸ್ಕರ ಒಂದು ಕೇಕ್ ತಂದಿಟ್ರು. ನಾನಂದೆ ಬೇಡ ಸರ್, ಆಬ್ಲಿಗೇಷನ್ ನೀವು ಪಾಪ ಇದನ್ನ ತಂದಿಟ್ಟು ನನಗೇನೋ ಬೇಜಾರಾಗತ್ತೆ ಅಂತ. ಇಟ್ಸ್ ಓಕೆ, ನೋ ಕಮ್ ಮೇಡಮ್ ಪ್ಲೀಸ್ ಕಟ್ ಅಷ್ಟೇ. ಒಂದು ಪೀಸ್ ಕಟ್ ಮಾಡಿದೆ, ಅಳು ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ನಾನು ಅದೇ ಅಂತ ಇರ್ತೀನಿ, ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕಾಗದೇ ಇರೋ ದಿನ ಅದೇ ದಿನ. ಯಾಕಂದ್ರೆ ಒಬ್ಬ ಕೆಲಸ ಮಾಡೋರ್ ಕಣ್ಣಲ್ಲಿ ನೀರ್ ಹಾಕಿಸಿದಾಗ ದೇವರು ಕಲಿಯುಗದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಬಿಡಿ. ನಾನು ಯಾರಿಗೂ ಹಿಂಗಾಗ್ಲಿ ಆಗತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಒಳ್ಳೆಯವ್ರ ಕಣ್ಣಲ್ಲಿ ನೀರ್ ಹಾಕಿಸ್ಬಾರ್ದು, ಕೆಲಸ ಮಾಡೋರ್ ಕಣ್ಣಲ್ಲಿ ನೀರ್ ಹಾಕಿಸ್ಬಾರ್ದು. ನಾನು ಅದೇ ಅಂತ ಇದ್ದೆ, ನಾನು ತಪ್ಪು ಮಾಡಿದ್ರೆ ಹೇಳಿ, ತಿದ್ದುಕೊಳ್ಬಹುದು ಅನ್ನೋಂಥದ್ದಿದ್ರೆ ಹೇಳಿ. ಏನೂ ಮಿಸ್ಟೇಕ್ ಇಲ್ಲದೆ ಈ ಸ್ಟ್ರೆಸ್ ಈ ಪ್ರೆಷರು ನೀವು ಏನೇನೆಲ್ಲ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್, ದಿಸ್ ವಾಸ್ ಮೈ ಲಾಸ್ಟ್ ವರ್ಡ್ಸ್. ಅಂಡ್ ಅಲ್ಲಿಂದ ಆಚೆ ಬಂದ ಮೇಲೂ ತುಂಬಾ ದಿನ ಮಾನಸಿಕವಾಗಿ ನೊಂದು ಹೋಗಿದ್ದೆ.